ಗೈಸ್ ತುಂಬ ಹೊಟ್ಟೆ ಹಸಿತಾ ಇತ್ತು. ಫಸ್ಟು ಊಟ ಮಾಡೋಣ, ಆಮೇಲೆಲ್ಲ ಯೋಚನೆ ಮಾಡೋಣ ಅಂತ ದೋಸೆ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಈ ಕಡೆ ತುಂಬ ಫೇಮಸ್, ಇದು ಗೀ ಖಾರಂ ದೋಸೆ ಅಂತ. ಸೊ ಅದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಚಟ್ನೀಸ್ ನೋಡಿ, ಎಷ್ಟೊಂದು ವೆರೈಟೀಸ್ ಚಟ್ನೀಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಟಿ ವಿ. ಆ್ಯಂಡ್ ಮಿರರ್ ನೋಡಿ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ, ನಾವು ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳಿ ಅಂತಲೇ. ಸೊ ಇದು ನನ್ನ ಸೆಕೆಂಡ್ ಔಟ್ಫಿಟ್. ನನಗೆ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ. ಆ್ಯಂಡ್ ನನ್ನನ್ನು ನೀವು ಯಾವ ರೀತಿ ಕ್ಯಾರೆಕ್ಟರ್ಸಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ? ನೆಗೆಟಿವ್ ಕ್ಯಾರೆಕ್ಟರ್ದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಅಥವಾ ಮಾಡ್ರನ್ ಆರ್ ಟ್ರೆಡಿಷ್ನಲ್, ಎರಡರಲ್ಲಿ ಯಾವುದು ಚೆನ್ನಾಗಿರುತ್ತೆ ನನಗೆ ಅಂತ ಕಮೆಂಟ್ ಮಾಡಿ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ನಾನು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ಇವತ್ತು ನಾನು ಹೈದ್ರಾಬಾದಿಗೆ ಬಂದಿದ್ದೀನಿ. ಸೊ ಹೈದ್ರಾಬಾದಿಗೆ ಬಂದಿದ್ದೀನಿ. ನನ್ನ ಬಸ್ ಸ್ವಲ್ಪ ಡಿಲೇ ಆಯಿತು. ಸೊ 7 o'clock ಬರಬೇಕಾಗಿತ್ತು, 9 o'clock ರೀಚ್ ಆಗಿದ್ದೀನಿ. ಹೊಟ್ಟೆಲ್ಲ ಒಂಥರ ಕುರುಗುಳು ಆಗ್ತಾ ಇದೆ ನನಗೆ. ವಾಶ್ರೂಮ್ ಬೇರೆ ಹೋಗಿಲ್ಲ, ಆಟೋದಲ್ಲಿ ಹೋಗ್ತಾ ಇದ್ದೀನಿ. ರೀಚ್ ಆಗೋದಕ್ಕೆ ಇನ್ನೂ 30 minutes ಆಗುತ್ತೆ. ಗೈಸ್ ತುಂಬ ಹೊಟ್ಟೆ ಹಸಿತಾ ಇತ್ತು. ಫಸ್ಟು ಊಟ ಮಾಡೋಣ, ಆಮೇಲೆಲ್ಲ ಯೋಚನೆ ಮಾಡೋಣ ಅಂತ ದೋಸೆ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಈ ಕಡೆ ತುಂಬ ಫೇಮಸ್, ಇದು ಗೀ ಖಾರಂ ದೋಸೆ ಅಂತ. ಸೊ ಅದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಚಟ್ನೀಸ್ ನೋಡಿ, ಎಷ್ಟೊಂದು ವೆರೈಟೀಸ್ ಚಟ್ನೀಸ್ ಕೊಟ್ಟಿದ್ದಾರೆ. ಒಂದೊಂದು ವೆರೈಟೀಸ್ ಚಟ್ನೀಸ್ ಇದೆ ಅನಿಸುತ್ತೆ. ಆ್ಯಂಡ್ ಇದೇನು ಶುಂಠಿ ಚಟ್ನಿ ಅಂದ್ಕೊತೀನಿ. ಸ್ವೀಟ್ ಆಗಿದೆ, ಶುಂಠಿದು ಗೊತ್ತಾಗ್ತಾ ಇದೆ. ಆ್ಯಂಡ್ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಸೂಪರ್ ಆಗಿದೆ. ಇದೇನೋ ಚಟ್ನಿ ಕೊಟ್ಟಿದ್ದಾರೆ, ಒಂಥರ ಮಸ್ಟರ್ಡ್ ಕಲರಲ್ಲಿದೆ. ಒಂಥರ ಸ್ವೀಟ್ ಆಗಿದೆ. ಇನ್ನೊಂದೇನೋ ಚಟ್ನಿ ಇದೆ ಇಲ್ಲಿ ನೋಡಿ. ಕಡಲೆ ಬೀಜ ಚಟ್ನಿ ಸೂಪರ್ ಆಗಿದೆ. ಇಲ್ಲಿ ಇನ್ನೊಂದು ಚಟ್ನಿ ಇದೆ. ಸ್ವೀಟ್ ಚಟ್ನಿ, ಮಸ್ಟರ್ಡ್ ಡ್ರೈ, ಇದೇ ನಂಗೆ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ. ದಿಸ್ ಇಸ್ ರಿಯಲಿ ಗುಡ್, ಟೇಸ್ಟಿ. ರೆಡಿ ಆಗಿಬಿಟ್ಟು ಹೋಗಬೇಕು. ಅದಕ್ಕಿಂತ ಮೊದಲು ಟಿಫನ್ ಮಾಡ್ಕೊಳ್ಳೋಣ ಅಂತ ಟಿಫನ್ ಮಾಡ್ಕೊತಾ ಇದ್ದೀನಿ. ಒಳ್ಳೆ ಬ್ರೇಕ್ಫಾಸ್ಟ್ ಆಗ್ತದೆ. ಗೈಸ್ ನಾನಿವಾಗ ರೂಮಿಗೆ ಬಂದೆ. ಸೊ ಐ ಥಾಟ್ ನನ್ನ ರೂಮ್ ಟೂರ್ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ರೂಮ್ ಟೂರ್ ಮಾಡ್ತಾ ಇದ್ದೀನಿ. ನೋಡಿ, ದಿಸ್ ಇಸ್ ಮೈ ರೂಮ್. ಆ್ಯಂಡ್ ಒಳಗಡೆ ಈ ಥರ ಇದೆ. ಆಲ್ರೆಡಿ ನಾನು ಬಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟೆ. ಸೊ ಅದಕ್ಕೆ ಬ್ಲ್ಯಾಂಕೆಟ್ ಎಲ್ಲ ಹಿಂಗಾಗೋಗಿದೆ. ಸೊ ಆ್ಯಂಡ್ ಇದು ಟಿ ವಿ. ಆ್ಯಂಡ್ ಮಿರರ್ ನೋಡಿ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ, ನಾವು ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳಿ ಅಂತಲೇ ಮಿರರ್ನ ಕೊಟ್ಟಿದ್ದಾರೆ. ಸೊ ಐ ಆಲ್ರೆಡಿ ಗಾಟ್ ರೆಡಿ. ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ. ಶೂಟಿಗೆ ಇವಾಗ ಇದನ್ನೇ ಡ್ರೆಸ್ ಹಾಕ್ಕೊಂಡು ಹೋಗಬೇಕು. ಸೊ ಅದಕ್ಕೆ ರೆಡಿ ಆಗಿದ್ದೀನಿ. ಸೊ ಐ ಥಾಟ್ ಯಾಕೆ ರೂಮ್ ಟೂರ್ ಮಾಡಬಾರ್ದು ಅಂತ ಅಂದ್ಕೊಂಡೆ. ಆ್ಯಂಡ್ ಇಲ್ಲಿ ಜೋಡಿಸ್ಕೊಳ್ಳೋದಕ್ಕೆಲ್ಲ ಈ ಥರ ಕೊಟ್ಟಿದ್ದಾರೆ. ಸೊ ಇದು ಇಷ್ಟು ದೊಡ್ಡ ವಿಂಡೋ ಬೇರೆ ಇದೆ, ಸಕ್ಕದಾಗೆ ಲೈಟಿಂಗ್ ಬೇರೆ ಇದೆ. ಸೊ ನನ್ನ ಔಟ್ಫಿಟ್ ಹೇಗಿದೆ ಕಮೆಂಟ್ ಮಾಡಿ. ನೋಡಿ ಇಲ್ಲಿ ನೋಡಿ ನನ್ನ ಸೆಲ್ಫಿ ಸ್ಟಿಕ್. ಸೊ ಠಕ್ ಅಂತ ಬೇಗ ರೆಡಿ ಆಗಿದ್ದೀನಿ. ಶೂಟಿಂಗ್ ಹೋಗಬೇಕು. ಬಾಯ್. ರೆಡಿ ಆಗಿಬಿಟ್ಟು ಶೂಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನಮ್ಮ ಸೆಟ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ.
ಸೊ ಇದು ನಮ್ಮ ಶೂಟಿಂಗ್. ನಾಗ ಅವರೇ, ಬಳ್ಳಾರಿ ನಾಗ ಅವರೇ, ಇವರು ಬಳ್ಳಾರಿ ನಾಗ. ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ದೇನೆ ಇರ್ಬೋದು. ಇವ್ರು ನಮ್ಮ ಕನ್ನಡದವರು. ಇದು ನನ್ನ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ವ್ಲಾಗ್. ಇವರು ನನ್ನ ಡ್ಯಾಡಿ ಕ್ಯಾರೆಕ್ಟರ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು 2 ಕ್ಯಾಮ್ರಾಗಳಿದೆ. ಆ್ಯಂಡ್ ಇವರು ನಮ್ಮ ಡೈರೆಕ್ಟರ್. ಆ್ಯಂಡ್ ಇಲ್ಲೆಲ್ಲ ಏನು ವರ್ಕ್ ಮಾಡ್ತಾ ಇದ್ದಾರೆ ಅವರೆಲ್ಲ ಕ್ಯಾಮ್ರಾಮನ್ನು, ಕ್ಯಾಮ್ರಾ ಅಸಿಸ್ಟೆಂಟು, ಲೈಟ್ ಬಾಯ್ಸು, ಆರ್ಟ್ ಡೈರೆಕ್ಟರು ಎಲ್ಲರೂ ಸೇರಿಕೊಂಡು ಫುಲ್ ರೆಡಿ ಮಾಡ್ತಾ ಇದ್ದಾರೆ. அவங்க பேர் இன்னொரு வாட்டி சொல்லுங்க. ಅರುಣ್. ಸೊ ನಾನು ಈ ಥರ ರೆಡಿ ಆಗಿದೆ. ಸ್ಮೈಲ್ ಮಾಡಿ. ಇವರು ನನ್ನ ಬ್ರದರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಸೀರಿಯಲಲ್ಲಿ. உங்க பேர்? கேஷவ். கேசவ, நீங்க எந்த சீரியல் பண்ணிட்டு இருக்கீங்க ப்ரெசென்ட்லி? கௌரி கலைஞர் டிவி, சந்தியா ரகம், ஜீ தமிழ். ஓகே, இவங்க ரொம்ப ஃபேமஸான ஆக்டர். இவங்க என் மம்மி கேரக்டர் பண்ணுறாங்க. அம்மா உங்கள் பேர் சொல்லுங்க. ಓಕೆ, ಇವರು ಕನ್ನಡದಲ್ಲಿ ಸೀರಿಯಲ್ ಮಾಡಿದ್ದಾರೆ, ರೈಟಾ? ಇವರು ಅಸಿಸ್ಟೆಂಟ್ ಡೈರೆಕ್ಟರು. ನನಗೆ ಆ ಕಡೆ ಕೂತ್ಕೊಳ್ಳಿ, ಈ ಕಡೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇವರು ಕನ್ನಡದಲ್ಲಿ ಒಂದು ಮೂವಿ ಮಾಡಿದ್ದಾರೆ, ಗಂಡ ಮನೆ ಮಕ್ಕಳು ಅನ್ನೋ ಒಂದು ಮೂವಿ ಮಾಡಿದ್ದಾರೆ. ಅದು ದ್ವಾರಕೇಶ್ ಅವ್ರದ್ದಲ್ವಾ? ದ್ವಾರಕೇಶ್ ಅವ್ರದ್ದು. ನೀವು ನೋಡಿದರೆ ಕಮೆಂಟ್ ಮಾಡಿ. ಇವ್ರು ಏನಿದ್ದಾರೆ, ಇವರು ನಮ್ಮ ಸೀರಿಯಲಲ್ಲಿ ನಮ್ಮ ಅಸೋಸಿಯೇಟು. ಇವರು ನಮಗೆ ಡೈಲಾಗ್ ಹೇಳ್ಕೊಡ್ತಾರೆ. ನನಗೆ ತೆಲುಗು ಅಷ್ಟೊಂದು ಪ್ರಾಪರಾಗಿ ಬರಲ್ಲ, ಬಟ್ ಇವ್ರು ಸಕ್ಕದಾಗೆ ನನಗೆ ತೆಲುಗು ಡೈಲಾಗ್ ಎಲ್ಲ ಹೇಳ್ಕೊಡ್ತಾರೆ. ನೋಡಿ ಎಷ್ಟು ಸಕ್ಕದಾಗೆ ಡೈಲಾಗ್ ಹೇಳ್ಕೊಡ್ತಾ ಇದ್ದಾರೆ. చిన్ని 5 అమ్మాయి తను తప్పిపోయినప్పుడు చిన్ని 5 అమ్మాయి తను తప్పిపోయినప్పుడు శాంతి నిజమే, కానీ మన బంధం అయితే బతికి ఉంది కదా. నిజమే, కానీ మన బంధం అయితే బతికి. త్రీ ఆర్ ఓకే, సమ్ డౌట్ అప్పండి. ஃபர்ஸ்ட் என்னோட டைலாக் தானே, அதுக்கப்புறம் தான் இந்த கான்வர்சேஷன் ஸ்டார்ட் ஆகும். నాన్న మనమైనా అఖిల్ని ఇంకా ఎన్ని రోజులని ವೇಟ್ చేయమని చెప్పండి. ಸಕ್ಕದಾಗಿ ಹೇಳ್ತಾರೆ ಡೈಲಾಗು. ಆ್ಯಂಡ್ ಡೈಲಾಗ್ ಕೂಡ ಇವರೇ ಬರೀತಾರೆ. ಕನ್ನಡ, ತೆಲುಗು, ತಮಿಳ್, ಹಿಂದಿ, ಇಂಗ್ಲೀಷ್ ಇಷ್ಟು ಲ್ಯಾಂಗ್ವೇಜನ್ನು ಮಾತಾಡ್ತಾರೆ. చిన్ని 5 ఏళ్ల అమ్మాయి తను తప్పిపోయినప్పుడు ಇದು ನಮ್ಮ ಸೆಟ್. ಸೊ ಇದು ನನ್ನ ಸೆಕೆಂಡ್ ಔಟ್ಫಿಟ್ ಆಫ್ ದ ಡೇ. ಈ ಥರ ನಾನೊಂದು ಔಟ್ಫಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈ ಒಂದು ಕ್ಯಾರೆಕ್ಟರ್ ಹೆಂಗಿದೆ ಅಂದರೆ ತುಂಬ ಮಾಡಾಗಿ, ತುಂಬ ಲೈಕ್ ಗ್ಲಾಮರ್ ಆಗಿ, ಬೋಲ್ಡ್ ಆಗಿ ಎಲ್ಲರೂ ಹಿಂಗೆ ಎದುರಿಸೋ ಅಂಥ ಕ್ಯಾರೆಕ್ಟರು. ಸೊ ಅದಕ್ಕೋಸ್ಕರ ನಾನು ಈ ಥರ ಒಂದು ಬೋಲ್ಡ್ ಡ್ರೆಸ್ಸಸ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೆಗೆಟಿವ್ ನನಗೇನು ಹೊಸದಲ್ಲ, ಅಲ್ಲೂ ಸೇಮ್ ಹಾಗೆ ಇರುತ್ತೆ, ಇಲ್ಲೂ ಸ್ವಲ್ಪ ಹಿಂಗೆ ಇರುತ್ತೆ, ಸ್ವಲ್ಪ ಭಾಷೆ ಎಕ್ಸ್ಚೇಂಜ್ ಇರುತ್ತೆ ಅಷ್ಟೇ. ಸೊ ಈ ಒಂದು ಔಟ್ಫಿಟ್ ಹೇಗಿದೆ ಅಂತ ನೀವು ನನಗೆ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ. ಆ್ಯಂಡ್ ನನ್ನನ್ನು ನೀವು ಯಾವ ರೀತಿ ಕ್ಯಾರೆಕ್ಟರ್ಸಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ? ನೆಗೆಟಿವ್ ಕ್ಯಾರೆಕ್ಟರ್ದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಅಥವಾ ಮಾಡ್ರನ್ ಆರ್ ಟ್ರೆಡಿಷ್ನಲ್, ಎರಡರಲ್ಲಿ ಯಾವುದು ಚೆನ್ನಾಗಿರುತ್ತೆ ನನಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ರೆಡಿ ನೈಟ್ ಆಗ್ತದೆ. ನಾಳೆ ನನಗೆ ಇವೆಂಟ್ ಇದೆ ಬ್ಯಾಂಗ್ಳೂರಲ್ಲ, ಕೊಳ್ಳೇಗಾಲದಲ್ಲಿ ಇವೆಂಟ್ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಸೊ ಐ ಆಮ್ ಜಸ್ಟ್ ವೆಯ್ಟಿಂಗ್ ಯಾವಾಗ ಮುಗಿಯುತ್ತೆ ಅಂತ. ಐ ಡೋಂಟ್ ನೋ ವೆನ್ ವಿಲ್ ಗೆಟ್ ಓವರ್. ವೆಯ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. Ta-da! Guys, see this. Again, ನಾನು
ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ದೀನಿ ನೈಟ್ ಟೈಮಲ್ಲಿ, ಯಾಕಂದರೆ ಇಲ್ಲಿ ಊಟ ಅಷ್ಟೊಂದು ಕರೆಕ್ಟಾಗಿ ಸೆಟ್ ಆಗ್ತಿಲ್ಲ ನನಗೆ. ಸೊ ಬೆಟರ್ ಇಡ್ಲಿ ದೋಸೆ ತಿನ್ಕೊಂಡೆ ಇದ್ಬಿಡೋಣ ಇಲ್ಲಿ ಇರೋವರೆಗೂ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಟ್ಸ್ ಗುಡ್, ಡೈಜೆಷನ್ನು ಚೆನ್ನಾಗಾಗುತ್ತೆ ಅಲ್ವಾ, ಅದಕ್ಕೆ ಇಡ್ಲಿ ದೋಸೆ ತಿನ್ಕೊಂಡೇ ಇರ್ತೀನಿ, ಇಲ್ಲ ಕರ್ಡ್ ರೈಸ್ ತಿಂತೀನಿ ಸ್ವಲ್ಪ. ಸೊ ಹೇಗೆ ನೋಡಿ ಚಟ್ನಿಗಳು ಎಷ್ಟೊಂದು ವೆರೈಟೀಸ್ ಕೊಟ್ಟಿದ್ದಾರೆ, ಸಾಂಬಾರು ಬೇರೆ ಕೊಟ್ಬಿಟ್ಟಿದ್ದಾರೆ ಈ ಸಲ. ಸೊ ನಾನು ಚೆನ್ನಾಗಿ ತಿನ್ಕೊತೀನಿ, ನೀವು ಚೆನ್ನಾಗಿ ಊಟ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್, ಲವ್ ಯು ಆಲ್.